ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅದು ಭಕ್ತರ ಆರಾಧ್ಯ ದೈವ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯನ ಬಗ್ಗೆ ಸತತ 15ನೇ ವರ್ಷವೂ ಕೂಡ ಕರ್ನಾಟಕದ ನಂಬರ್ 1 ಶ್ರೀಮಂತ ದೇವಾಲಯ ಅನ್ನುವಂಥ ಕೀರ್ತಿಯನ್ನ ಕುಕ್ಕೆ ಕ್ಷೇತ್ರ ಉಳಿಸಿಕೊಂಡಿದೆ. ಈ ಬಾರಿ ಕುಕ್ಕೆ ಸುಬ್ರಹ್ಮಣ್ಯನ ಖಜಾನೆಗೆ ಹರಿದು ಬಂದಂತಹ ಆದಾಯ ಎಷ್ಟು, ಭಕ್ತರು ಮುಡಿಪಿಟ್ಟಂತಹ ಕಾಣಿಕೆ ಎಷ್ಟು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯದ ಮುಜರಾಯಿ ದೇವಸ್ಥಾನಗಳ ಪಟ್ಟಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಸರಿಸಾಟಿ ಯಾರೂ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸತತ 1.5 ದಶಕದಿಂದ ಮೊದಲ ಸ್ಥಾನದಲ್ಲೇ ಗಟ್ಟಿಯಾಗಿ ಕೂತಿರುವಂತಹ ಕುಕ್ಕೆ ದೇಗುಲ 2025-26ನೇ ಸಾಲಿನಲ್ಲಿ ದಾಖಲೆಯ ಆದಾಯವನ್ನ ಗಳಿಸಿದೆ. ಈ ಬಾರಿ ದೇಗುಲದ ಒಟ್ಟು ಆದಾಯ ಬರೋಬ್ಬರಿ 167 ಕೋಟಿಯ 89 ಲಕ್ಷ ರೂಪಾಯಿ ಆಗಿದೆ. ಹೌದು, ಕಳೆದ ವರ್ಷ ಹೋಲಿಸಿದ್ರೆ ಈ ಬಾರಿ ಆದಾಯದಲ್ಲಿ ಬರೋಬ್ಬರಿ 12 ಕೋಟಿ ರೂಪಾಯಿ ಏರಿಕೆಯಾಗಿದೆ. ಭಕ್ತರು ಹರಕೆ ರೂಪದಲ್ಲಿ ಸಲ್ಲಿಸಿದಂತಹ ಕಾಣಿಕೆ ಮತ್ತು ವಿವಿಧ ಸೇವೆಗಳ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯನ ಖಜಾನೆ ತುಂಬಿ ತುಡುಕ್ತಾ ಇದೆ. ಹಾಗೆ ಒಟ್ಟು ಆದಾಯ 167.89 ಕೋಟಿ, ಹುಂಡಿ ಕಾಣಿಕೆ 24.69 ಕೋಟಿ, ಸೇವೆಗಳ ಮೂಲಕ 64.08 ಕೋಟಿ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇತ್ಯಾದಿ ಬಡ್ಡಿ ಆದಾಯ 49.11 ಕೋಟಿ ಆಗಿದೆ. ಇನ್ನು ಅನ್ನದಾನ ನಿಧಿ 9.14 ಕೋಟಿ. ಕೇವಲ ಆದಾಯ ಮಾತ್ರವಲ್ಲ, ಅಭಿವೃದ್ಧಿಯಲ್ಲೂ ಕೂಡ ಕುಕ್ಕೆ ಮುಂಚೂಣಿಯಲ್ಲಿದೆ. ಬಂದಂತಹ ಆದಾಯದಲ್ಲಿ ಸುಮಾರು 85 ಕೋಟಿ ರೂಪಾಯಿಗಳನ್ನ ದೇವಾಲಯದ ಅಭಿವೃದ್ಧಿ, ಭಕ್ತರ ಸೌಕರ್ಯ ಮತ್ತು ನಿರ್ವಹಣೆಗಾಗಿ ಖರ್ಚು ಮಾಡಲಾಗಿದೆ. 2006ರಲ್ಲಿ ಕೇವಲ 19 ಕೋಟಿ ಆದಾಯವಿದ್ದಂತ ಈ ಕ್ಷೇತ್ರ ಇಂದು ವರ್ಷದಿಂದ ವರ್ಷಕ್ಕೆ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಸಿನಿಮಾ ರಂಗದಲ್ಲಿ ಯಶಸ್ಸು ಗಳಿಸೋಕೆ ಅಥವಾ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ನಿವಾರಿಸಿಕೊಳ್ಳೋಕೆ ಅನೇಕ ನಟ ನಟಿಯರನ್ನ ತನ್ನತ್ತ ಸೆಳೆಯುತ್ತದೆ ಈ ಒಂದು ದೇವಸ್ಥಾನ. ಇಲ್ಲಿನ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜೆಯ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟಿದ್ದಾರೆ. ಹಾಗಾಗಿಯೇ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಬಾಲಿವುಡ್, ಟಾಲಿವುಡ್ ಮತ್ತು ಕ್ರಿಕೆಟ್ ಲೋಕದ ದಿಗ್ಗಜರು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ. ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಶಿಲ್ಪಾ ಶೆಟ್ಟಿ, ರಿಷಬ್ ಶೆಟ್ಟಿ ಸೇರಿದಂತೆ ಹಲವು ನಟ ನಟಿಯರು ಸೇರಿದಂತೆ ಗಣ್ಯರು ಕೂಡ ಇಲ್ಲಿಗೆ ಬಂದು ಹರಕೆಯನ್ನ ಸಲ್ಲಿಸಿದ್ದಾರೆ. ದಿನದಿಂದ ದಿನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಸರ್ಪದೋಷ ನಿವಾರಣೆಗಾಗಿ ದೇಶ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಇಲ್ಲಿಗೆ ಭೇಟಿಯನ್ನ ನೀಡ್ತಾ ಇದ್ದು, ದೇವಸ್ಥಾನದ ಆದಾಯ ಸತತ 15ನೇ ವರ್ಷವೂ ಕೂಡ ಅಗ್ರ ಸ್ಥಾನವನ್ನ ಕಾಯ್ದುಕೊಳ್ಳುವಂತೆ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕುಕ್ಕೆ ಸುಬ್ರಹ್ಮಣ್ಯನ ಆದಾಯದ ವೈಭವ. ಭಕ್ತಿಯ ಜೊತೆಗೆ ಅಭಿವೃದ್ಧಿಯಲ್ಲೂ ಕೂಡ ನಂಬರ್ 1 ಆಗಿರುವಂತಹ ಕುಕ್ಕೆ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತ ಸ್ನೇಹಿಯಾಗ್ಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.